ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕೊಡಗಿನ ಕುವರಿ ಶ್ವೇತಾ ಚಂಗಪ್ಪ. ನಾನು ನಿಮ್ಮ ಮೈಸೂರಿನ ಕುವರ ಕುರಿ ಪ್ರತಾಪ್. ಶುರು ಮಾಡೋಣ ಇಂದಿನ ಸಂಚಿಕೆ. ಜೀವಕ್ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಿರುವಂತಹ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 3. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ಲಾಕ್ ಡೌನ್ ಜೋಡಿ ಧನ್ರಾಜ್ ಆಚಾರ್ ಹಾಗೂ ಅವರ ಶ್ರೀಮತಿ ಪ್ರಜ್ಞಾ ಆಚಾರ್. ಇಬ್ಬರಿಗೂ ಈ ರೌಂಡ್ಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸರ್. ಪ್ರಜ್ಞಾ ಅವರೇ, ಇವತ್ತು ಈಗ ಆಡ್ಸೋಂತ ಆಟದಲ್ಲಿ ಧನು ಅವರು ಎಷ್ಟು % ನಂಬಿಕೆ ಉಳಿಸ್ಕೋಬಹುದು? ಅವಾಗ್ಲೇ ಗೊತ್ತಾಗಿದೆ, ಏನಿಲ್ಲ. ಏನೋ ಕ್ವಶನ್ಸ್ ಕೇಳ್ತಾರಂತೆ, ಒಂದಕ್ಕೂ ಆನ್ಸರ್ ಮಾಡ್ತಾರೆ, ನನ್ಗೆ ನಂಬಿಕೆ ಇಲ್ಲ. ಇವಾಗ ನೋಡಿ ಸರ್, ನಾನು ಯಾವ ರೀತಿ ಆಟ ಆಡ್ತಾನೆ ಅಂದ್ರೆ ಇವಳ ನಂಬಿಕೆ ಧನು ಐ ಲವ್ ಯು ಅಂತ ಹೋಗಿ ತಪ್ಕೋ ಆ ತರ ಇರ್ತಾನೆ. ಹೇಳಿ, ನೀವು ಬಯಸ್ಕೋಬೇಡಿ, ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆನ್ಸರ್ ಇದೆ. ಈಸಿದ್ ಕೊಟ್ರೆ ಹೆಂಗ್ ಹೇಳ್ತಾನೆ, ಕಷ್ಟದ್ ಕೊಟ್ರೆ ಹೆಂಗ್ ಹೇಳ್ತಾನೆ, ನಿನ್ ನಂಬಿಕೆನ ಹೆಂಗ್ ಉಳಿಸ್ಕೋತಾನೆ ಅಂತ ನೋಡೋಣ ಈಗ. ಓಕೆ, ಈಗೆಲ್ಲ ನೀವೆಲ್ಲ ಹೂಕೋಸ್ ಬಗ್ಗೆ ಕೇಳಿರ್ತೀರಾ ಅಲ್ವಾ? ಅದೇ ತರ ಹೂ ಕಸ ಆಟದ ಬಗ್ಗೆ ಕೇಳಿದ್ದೀರಾ? ಹೂ ಕಸ ಒಳ್ಳೆ ಉತ್ತರ ಕೊಟ್ರೆ ಮೇಲಿಂದ ಹೂ ಬೀಳುತ್ತೆ, ಕೆಟ್ಟ ಉತ್ತರ ಕೊಟ್ರೆ, ತಪ್ಪು ಉತ್ತರ ಕೊಟ್ರೆ ಮೇಲಿಂದ ಕಸ ಬೀಳುತ್ತೆ. ಅದೇ ಈಗ ಗಂಡ ಇಲ್ಲಿ ಕೆಳಗಡೆ ಬಾಕ್ಸ್ ಅಲ್ಲಿ ನಿಂತಿರ್ತಾನೆ, ಹೆಂಡತಿ ಮೇಲ್ಗಡೆ ಕೂತಿರ್ತಾನೆ ಸೋಫಾ ಮೇಲೆ. ಒಂದು ಹೂವಿನ ಬುಟ್ಟಿ ಇರುತ್ತೆ, ಒಂದು ಕಸದ ಬುಟ್ಟಿ ಇರುತ್ತೆ. ಗಂಡ ಬಾಕ್ಸ್ ಒಳಗಿರ್ತಾನೆ, ಹೆಂಡತಿ ಮೇಲಿರ್ತಾರೆ. ಓಕೆನಾ? ಈಗ ನಿಮ್ಗೆ ಅಂತ ಅಚ್ಚುಕಟ್ಟಾಗಿ ಮನೆ ಫಿಕ್ಸ್ ಆಗಿದೆ, ಗೃಹ ಪ್ರವೇಶ ಮಾಡುವಂತ ಸಮಯ. ಧನು, ಬಲಗಾಲಿಟ್ಟು ನೀನು ಒಳಗಡೆ ಹೋಗಪ್ಪ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಅಮ್ಮ, ಇಷ್ಟು ಮೇಲೆ ಮಾಳ್ವಿ ಅಕ್ಕ, ಬೆಳಗ್ಗೆ ನಾನೊಂದು ಮಾತು ಹೇಳಿದೆ, ನಮ್ ಸೆಟ್ ಅಲ್ಲಿರೋ ಹೆಣ್ಮಕ್ಳನ್ನ ಯಾವಾಗ್ಲೂ ಟಾಪ್ ಅಲ್ಲಿ ಇಟ್ಟಿರ್ತೀನಿ ಅಂತ. ನೋಡಿ, ಧನು ಅವ್ರ ವಯಸ್ಸನ್ನ ಟಾಪ್ ಅಲ್ಲಿ ಕೂರ್ಸಿದ್ರು. ಬಿಡ್ರೆ ಚಪ್ಪಳೆ. ಧನು, ಹಾ ಸರ್. ಒಳ್ಳೆ ಉತ್ತರ ಹೇಳು, ಹೂವಿನ ಅಭಿಷೇಕ ಮಾಡಿಸ್ಕೋತೀಯೋ, ಕೆಟ್ಟ ಉತ್ತರ ಕೊಟ್ಟು ಕಸ ಹಾಕಿಸ್ಕೋತೀಯೋ, ಆಯ್ಕೆ ನಿಂದಪ್ಪ. ಆಪ್ಷನ್ನೇ ಬರಲ್ಲ ಸರ್, ಹೂವೇ ಬೀಳಿಸ್ಕೊತೀನಿ. ರೆಡಿನ ಹಂಗಾದ್ರೆ? ರೆಡಿ. ಎಂತ ಓವರ್ ಕಾನ್ಫಿಡೆನ್ಸ್. ಹೂ ಮತ್ತು ಕಸದ ಆಟ ಈಗ ಶುರು. ಕೌಂಟ್ ಡೌನ್ ಪ್ಲೇಸ್. 3, 2, 1. ನಿಮ್ಮ ಮೊದಲನೆಯ ಪ್ರಶ್ನೆ, ಧನು ತುಂಬಾ ರೊಮ್ಯಾಂಟಿಕ್ ಆದ್ರೆ ಮಾಡುವಂತ ಮೊದಲನೆಯ ಕೆಲಸ ಏನು? ರೊಮ್ಯಾಂಟಿಕ್ ಆದ್ರೆ ಕಿಸ್. ಸರಿಯಾಗಿದ್ರೆ ಹೂ ಹಾಕಿ. ಓ, ನೋಡ್ದ, ಕಾನ್ಫಿಡೆಂಟ್ ಇರ್ಲಿಲ್ಲ ನಿಮ್ಗೆ. ಸೂಪರ್, ಫಸ್ಟ್ ಆನ್ಸರ್ ಅದು ಸರಿಯಾಗಿ ಹೇಳಿದ್ರಲ್ಲ. ಓಕೆ, ಈಗ ನಿಮ್ಮ ಮುಂದಿನ ಪ್ರಶ್ನೆ, ಧನು ಅವರಲ್ಲಿ ಪ್ರಜ್ಞಾ ಅವರಿಗೆ ಏನ್ ಇಷ್ಟ? ನನ್ನ ಒಂದು ಒಳ್ಳೆ ಮನಸ್ಸು. ಒಳ್ಳೆ ಮನಸ್ಸಂತೆ ಪ್ರಜ್ಞಾ. ಒಂದು ಒಳ್ಳೆ. ಈ ಉತ್ತರ ಸರಿ ಇದೆಯಾ ತಪ್ಪಿದ್ಯಾ? ಹಾರ್ಟ್ ಹಾರ್ಟ್ ಹಾರ್ಟ್, ಒಳ್ಳೆ ಮನಸ್ಸು. ಹೃದಯ ಮನಸ್ಸು ಹೇಗೆ ಒಂದಾಗತ್ತೆ? ಮನಸ್ಸು ಅಂದ್ರೆ ಮನಸ್ಸುನು ಆಗ್ಬೋದು, ಹೃದಯ ಅಂದ್ರೆ ಹೃದಯ ಆಗತ್ತೆ. ಕರೆಕ್ಟ್ ಕರೆಕ್ಟ್. ಅಲ್ಲಿಗೆ ಧನು ಉತ್ತರ ತಪ್ಪಾಗಿದೆ. ಇದರ ಪರಿಣಾಮ ಅದು ಹೂವೇ ಬೀಳ್ತಿದೆ. ಹೂವೇ. ಈಗ ನಿಮ್ಮ ಮುಂದಿನ ಪ್ರಶ್ನೆ, ಧನು ಈ ಕೆಲಸಕ್ಕೆ ನಾಲಾಯಕು. ನಾನು ಯಾವುದಕ್ಕೆ? ಧನು ಈ ವಿಷಯಕ್ಕೆ ನಾಲಾಯಕ್ಕು ಅಂತ ಪ್ರಜ್ಞನ್ಗೆ ನಿಮ್ ಬಗ್ಗೆ ಯಾವ ವಿಷಯಕ್ಕೆ ಅನ್ಸುತ್ತೆ? ಅಡಿಗೆ. ಅಡಿಗೆ ಮಾಡೋದಿಲ್ಲ ಅನ್ನೋ ವಿಷಯ. ಏನಮ್ಮ ಮಹಾರಾಣಿ, ಅಡಿಗೆ ವಿಷಯಕ್ಕೆ ನಾಲಾಯಕ್ಕು ಅಂತ ಹೌದು ಫೀಲ್ ma'am. ಆಗ್ತಾರೆ. ಇದರ್ಧ ಅದರ್ಧನಾ? ಮನೆ ಕೆಲಸ, ಅಡಿಗೆ ಆ, ಕೆಲಸ. ಅಡಿಗೆ ಕೆಲಸ ಅಂತಲ್ಲ, ಮನೆ ಕೆಲಸ ಅಂತ ಹೇಳಿದೀರಾ ನೀವು. ಕರೆಕ್ಟಾ? ಹಾಕು ಮನೆ ಕಸ. ಕೆಲಸ ಬೇರೆ, ಅಡಿಗೆ ಕೆಲಸ ಬೇರೆ. ಸೊ ಹಾಗಾಗಿ ಉತ್ತರ ತಗೊಂಡು ಏನ್ ಅದೃಷ್ಟ ಮಾಡಿದ್ದನು. ನೆಕ್ಸ್ಟ್ ಪ್ರಶ್ನೆ, ಅಕ್ಕಪಕ್ಕದ ಮನೆ ಆಂಟಿರ್ ಬಂದು ಹಾ, ಧನು ಬಗ್ಗೆ ಮಾಡೋ ಕಂಪ್ಲೇಂಟ್ ಏನು? ಅಕ್ಕಪಕ್ಕದ ಮನೆ ಆಂಟಿರ್ ಬಂದು ನಿಮ್ ಬಗ್ಗೆ ಏನೇನೋ ಕಂಪ್ಲೇಂಟ್ ಮಾಡ್ತಾರಲ್ಲ, ಅದ್ ಏನ್ ಕಂಪ್ಲೇಂಟ್? ಏನ್ ಕಂಪ್ಲೇಂಟ್ ಮಾಡಲ್ಲ, ಒಳ್ಳೆ ಹುಡುಗ. ಕಂಪ್ಲೇಂಟ್ ಯಾಕೆ ಮಾಡ್ತಾರೆ? ಹೌದಾ? ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡೋದಿಲ್ಲ ಯಾರು ಕೂಡ. ಓಹೋ ಹೂವಿನ ಸುರಿಮಳೆ. ಈ ವಿಷಯಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ, ಯಾಕಂದ್ರೆ ಎಲ್ರು ಇಂತ ಒಳ್ಳೆ ಗಂಡ ಪಡಿಲಿಕ್ಕೆ ತುಂಬಾ ಪುಣ್ಯ ಮಾಡಿದ್ವಿ ಅಂತಾನೆ ಹೇಳ್ತಾರೆ ಊರಲ್ಲೆಲ್ಲ. ಸೊ ಅದಕ್ಕೆ ಆಂಟಿ ಅಂದ ತಕ್ಷಣ ನೀನು ಅವನ ಎಕ್ಸ್ಪ್ರೆಷನ್ ನೋಡ್ಲಿಲ್ಲ, ಪರವಾಗಿಲ್ಲ. ಹೌದಾ? ಬೇರೆ ಇತ್ತಾ?
ಎಗರ್ಕೊಂಡು ಇನ್ನೇನು ಗ್ಲಾಸ್ ಎಲ್ಲ ಹೊಡ್ಕೊಂಡು ಆಚೆ ಬಂದ್ಬಿಡ್ತಾನೇನೋ ಅನ್ಕೊಂಡೆ. ಹಾಗಾದ್ರೆ ಅಂದಂಜಿಗೆ ಗುಂಡು ಹೊಡ್ದದ ಅಂತಲ್ಲ ಹಿಂಗೆ ಅಂದಾಜಿಗೆ ಎಂತಕ್ಕೆ ಗುಂಡು ಹೊಡ್ದದು? ನಾನ್ ನೀವು ಒಳ್ಳೆಯವ್ರು ಅಂತ ಹೇಳಿದ್ದು. ಈಗ ನಾವು ಕೇಳುವಂತ ಪ್ರಶ್ನೆಗಳು ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆಗಳಾಗಿರುತ್ತೆ. ಓಕೆ, ರೆಡಿ ಇದ್ದೀರದನ್ನು? ಓಕೆ. ಓಕೆ, ಜಾಸ್ತಿ ಯೂಸ್ ಮಾಡಿದಷ್ಟು ಒದ್ದೆ ಆಗದ್ ಏನು? ಛತ್ರಿ. ಉತ್ತರ ಕೊಡ್ತಾನೆ ಅನ್ಸ್ತಾ ಇದೆಯಾ ಪ್ರಜ್ಞಾ? ಟಿಕ್ ಟಿಕ್ 4, ಟಿಕ್ ಏಸಿಯಾ? ಟಿಕ್ 3, ಟಿಕ್ ಟಿಕ್ 2, ಟಿಕ್ AC. ಟಿಕ್ 1. Time up. ಈಗ ಏನ್ ಮಾಡ್ಬೇಕು ಕೆಲಸ? ತಪ್ಪು ಹೇಳಿದಾನೆ. ಹಾಕಿ, ನೀವು ಹಾಕಿ. ಅಂಡ್ ದಿ ಆನ್ಸರ್ ಈಸ್ ಟವಲ್ ಕಣೋದನು. ಈಗ ನಿಮ್ಮ ಮುಂದಿನ ಪ್ರಶ್ನೆ. ಓಕೆ, ಒಂದು ಹುಡುಗಿ 50 ಮೆಟ್ಲಿರುವಂತ ಏಣಿಯಿಂದ ಕೆಳಗಡೆ ಬಿದ್ದೋಗ್ತಾಳೆ, ಆದ್ರೆ ಅವಳಿಗೆ ಏನು ಆಗಲ್ಲ. ಯಾಕೆ? 50 ಮಕ್ಕಳಿಂದ ಅವಳು ಮನುಷ್ಯನೇ ಅಲ್ಲ, ಮತ್ತೆ ಎಂತ ಬಿದ್ರು ಏನಾಗುದಿಲ್ಲ ಅಂದ್ರೆ? ಯಾಕೆಂದ್ರೆ ಅವಳ ಹತ್ರ ಪ್ಯಾರಾಚೂಟ್ ಇದೆ. ಶ್ವೇತು, ಅಲ್ಲಿ ಕಸ ಯಾರು ಹಾಕೋದು? ಅವಳ ಹತ್ರ ಪ್ಯಾರಾಶೂಟ್ ಇರುತ್ತೆ ಅಂತ. ಪ್ಯಾರಾಶೂಟ್ ಇರುತ್ತಂತೆ. ನಾನು ಅಲ್ಲಿ ಹತ್ಕೊಳ್ಳ ಕಸ ಹಾಕಕ್ಕೆ? ಗೊತ್ತಿಲ್ಲ ಅಂತ ಹೇಳ್ಬಿಡಿ. ಫಸ್ಟ್ ಕಸ ಹಾಕಿಸ್ಕೊಳ್ಳಿ, ಹಿಂದೆ ಹೋಗಿ, ಹಿಂದೆ ಹೋಗಿ. ಓಕೆ, 50 ಮೆಟ್ಲಿರುವಂತ ಏಣಿಂದ ಹುಡುಗಿ ಕೆಳಗಡೆ ಬೀಳ್ತಾಳೆ, ಆದ್ರೂ ಏನು ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದನ್ನ ನೆಲ ಮೇಲೆ ಮಲಗಿಸಿರ್ತಾರೆ. ಅವಳು ಬಿದ್ದಿದ್ದು ಮೊದಲನೇ ಮೆಟ್ಲಿಂದ, ಫಸ್ಟ್ ಮೆಟ್ಲಿಂದ ಬೀಳ್ತಾಳೆ. ಇನ್ನೊಂದು ಪ್ರಶ್ನೆ ಕೇಳೋದನು. ಹಾ. ಗುಜರಾತ್ ಅಲ್ಲಿ 30 ವರ್ಷದ ಯುವಕ 40 ದಿನ ನಿದ್ದೆನೆ ಮಾಡಿಲ್ಲ, ಆದ್ರೂ ಅವನು ಹೇಗ್ ಬದುಕಿದಾನೆ? ಇದ್ ನನ್ಗೇನೆ ಗೊತ್ತಿಲ್ಲ. ಯಾರು ಇವಳು? ಮುಂಚಿಂದ ಗೊತ್ತಿತ್ತ ನಿನಗೆ? ಆನ್ಸರ್ ಹೇಳ್ದೆ ಆಗ್ಲೇ. ಅಲ್ಲ, ಸುಮ್ನೆ ಟೈಮ್ ವೇಸ್ಟ್ ಆಗುತ್ತಲ್ಲ. ಆನ್ಸರ್ ಏನ್ ಗೊತ್ತಾ? ದಿನ ಮಾಡಿಲ್ಲ, ರಾತ್ರಿ ರಾತ್ರಿ ಮಾಡಿದ್ದಾನೆ ಮಾಡಿದ್ದಾನೆ ಅಷ್ಟೇ. ನಂಗೆ ಎಲ್ಲ ಕಸ ಹಾಕಿ ಬಿಡಿ ಸರ್. ನಾನು ಸಿಂಪಲ್ ಆಗಿರೋದು ಕೇಳ್ಬಿಡ್ತೀನಿ. ನಾನು ಯಾವುದು ಹೇಳ್ತಾ ಇಲ್ಲ. ನೀನು ಸ್ಟೇಜ್ ಮೇಲೆಲ್ಲ ಚೆನ್ನಾಗಿ ಮಾಡ್ತೀಯ, ಆದ್ರೆ ಮನೇಲಿ ಮಾಡಲ್ಲ. ಏನದು? ಬಳೆ ಕೊಡುದು. ಆ? ಅವಳಿಗೆ ಬಳೆ ಕೊಟ್ಟದ್ದು ಸ್ಟೇಜ್ ಅಲ್ಲಿ, ಮನೇಲಿ ಕೊಡ್ಲಿಲ್ಲ. ಮನೇಲಿ ಕೊಟ್ಟಿಲ್ಲ, ಇಲ್ಲಿ ಮಾತ್ರ. ಹಾ. ನೀನೇ ಹೇಳ್ಬಿಡಮ್ಮ ಪ್ರಜ್ಞಾ ಉತ್ತರ. ಟೈಮ್ ಟೈಮ್. ಟೈಮು. ಇಲ್ಲಿಂದ ಹೋದ್ರೆ ನಾನ್ ಯಾರು, ಅವ್ರು ಯಾರು? ಅವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ.